ಅದೆಲ್ಲ ಕತ್ತರಿಸ್ಬಿಟ್ಟವ್ರೆ. ಸೊ ಅದೇ ಆ ಸೀನ್ಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಕುವೈತಲ್ಲಿ ನಾವಿವತ್ತು ಮೂವಿ ನೋಡ್ಕೊಂಡು ಆಚೆಗೆ ಬಂದಿದ್ದೀವಿ. ಇದಕ್ಕೂ ಮುಂಚೆ ನಾನು ಮೂವಿ ನೋಡೋಕೆ ಹೋಗ್ತಿದ್ದು ಅಂತ ಹಾಕಿದ್ದೆ. ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಇವಾಗ ನಮ್ಮ ಮೂವಿ ಎಕ್ಸ್ಪ್ರೆಷನ್ ಆಗ್ತಿದ್ದೀನಿ. ಸೊ ನೀವರೆಲ್ಲ ನಮ್ಮ ಕನ್ನಡದವರು. ಸೊ ಪ್ರತಿಯೊಬ್ಬರು ಮೂವಿನ ನೋಡಿ ಖುಷಿ ಪಟ್ಟಿರ್ತಾರೆ, ಏನೇನು ಖುಷಿ ಪಡ್ಬೇಕು ಅದಕ್ಕೆಲ್ಲ ಖುಷಿ ಪಟ್ಟಿರ್ತಾರೆ. ಸೊ ನಾವಿವತ್ತು ನೋಡ್ಕೊಂಡು ಆಚೆಗೆ ಬಂದಿದ್ದೀವಿ. ಸೊ ಇದು ಬಂದಮೇಲೆ ನಮ್ಮ ಹುಡುಗರದ್ದು ಅವ್ರವ್ರ ಅಭಿಪ್ರಾಯ ಏನಿದೆ ಅಂತ ಕೇಳೋಣ. ಸೊ ಅಪ್ಪಾಚಿ ನಿಂಗೇನು ಅನ್ನಿಸ್ತಪ್ಪ? ನಾನು ಒಂದೇ ಒಂದು ಹೇಳ್ತೀನಿ, ಮ್ಯಾಡ್ ಫ್ಯಾನ್ ಇವನು. ನಾವು ನಮ್ಮ ಬಾಸ್ನ ಯಾವತ್ತೂ ಬಿಟ್ಕೊಡಲ್ಲ. ಒಂದೇ ಮಾತು. ಇನ್ನೊಂದೇನೆಂದರೆ ಅವ್ರ ಸಿನಿಮಾಟೋಗ್ರಫಿ ಎಲ್ಲನೂ ನೆಕ್ಸ್ಟ್ ಲೆವೆಲ್ ಇದೆ. ಅವ್ರ ಸಿನಿಮಾಟೋಗ್ರಫಿ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ನ ಯಾರು ಬೀಟ್ ಮಾಡೋಕ್ಕಾಗಲ್ಲ, ಮುಂದೆನೂ ಆಗಲ್ಲ ಅನ್ಕೋತೀನಿ. ಸೊ ಆ ಲೆವೆಲ್ ಬಂದಿದ್ದಾರೆ ಅವರು. ಬಾಲಿವುಡ್ ಲೆವೆಲ್, ಹಾಲಿವುಡ್ ಲೆವೆಲ್ ಎಲ್ಲ ತೊಗೊಂಡು ಹೋಗಿದ್ದಾರೆ. ಸೊ ಅಷ್ಟಕ್ಕೆ ಸುಮ್ಮನೆ ಎಲ್ಲ ಹೇಳಲ್ಲ ಯಶ್ ಅಂತ, ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಅರ್ಥ ಮಾಡ್ಕೋಬೇಕಷ್ಟೇ. ಮೂವಿ ವಿಜುವಲ್ಸ್ ಇದೆಯಲ್ಲ, ಮೂವಿ ನೆಕ್ಸ್ಟ್ ಲೆವೆಲ್ ಇದೆ. ಸೊ ನಮ್ಮ ಇನ್ನೊಬ್ಬ ಕನ್ನಡಿಗ ಏನು ಹೇಳ್ತಾರೆ ನೋಡೋಣ ಅವರ ಅನುಭವನ. ಗ್ಯಾಸ್ ಇದನ್ನೆಲ್ಲ ಹೋಗ್ಬೇಕಾದ್ರೆ ನೀವು ಫಿಲಮ್ ನೋಡಕ್ ಹೋಗ್ಬೇಕಾದ್ರೆ ದಯವಿಟ್ಟು ನೀವು ಕನ್ನಡ ಮೂವಿ ಅಂತ ಇಟ್ಕೊಂಡು ನೋಡಕ್ ಹೋಗ್ಬೇಡಿ, ಹಾಲಿವುಡ್ ಮೂವಿ ಅಂತ ಮೈಂಡಲ್ಲಿ ಇಟ್ಕೊಂಡು ಹೋಗಿ ನೋಡಿ. ಯುರೋಪಿಯನ್ ಯಾಕೆ ಅಂದ್ರೆ ನಾವು ಕನ್ನಡ ಫಿಲಮ್ನ ನಾವು ನೋಡಿ ನಾವು ಅದಕ್ಕೆ ನಾವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಆ ಥರ ಇಲ್ಲ ಮೂವಿ ಇದು. ಆ್ಯಕ್ಚುಲಿ ಹಾಲಿವುಡ್ ರೇಂಜ್ ಇದೆ ಮೂವಿ ಇದು. ನೀವು ಅದಕ್ಕೆ ಇದನ್ನ ಮೈಂಡಲ್ಲಿ ನೋಡ್ಬೇಕಾದ್ರೆ ದಯವಿಟ್ಟು ನೀವು ಹೇಳ್ತಾ ಇದ್ದೀನಿ ಹಾಲಿವುಡ್ ರೇಂಜಲ್ಲೇ ನೋಡಿ ಇದನ್ನ. ಯಾಕೆ ಅಂತಂದ್ರೆ ಇದೊಂಥರ ಹಾಲಿವುಡ್ ಮೂವಿ, ಕನ್ನಡ ಟೈಟಲ್ ಅಷ್ಟೇ, ಇದು ಅಷ್ಟೇ, ಬೇರೇನೂ ಅಲ್ಲ. ಅದಕ್ಕೆ ನೀವು ಹೇಳ್ತಿದ್ದೀನಿ ಕೇಳಿ, ಹಾಲಿವುಡ್ ರೇಂಜ್ ಇದೆ. ತುಂಬ ಎಷ್ಟೋ ಬ್ಯಾಡ್ ರಿವ್ಯೂಸ್ಗಳು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಕನ್ನಡ ಮೂವಿ ಯಾರಿಗೇನು ಕಮ್ಮಿ ಇಲ್ಲ ಸ್ವಾಮಿ, ಹೋಗಿ ನೀವೆಲ್ಲ ನೋಡಿ. ನಿಜವಾಗ್ಲೂ ಚೆನ್ನಾಗಿದೆ ಮೂವಿ. ಯಶ್ ಆ್ಯಕ್ಟಿಂಗ್ ಅವ್ರು ಚೆನ್ನಾಗಿದೆ. ಬಟ್ ಯಶ್ ಎಲ್ಲ ಅವರು ಸ್ವಲ್ಪ ಡ್ಯಾನ್ಸ್ನ ತೋರಿಸ್ಬೋದಿತ್ತೇನೋ ಅಂತ ನನ್ನ ಅನಿಸಿಕೆ ಅಷ್ಟೇ. ಅದು ಬಿಟ್ಟರೆ ಓವರ್ ಆಲ್ ಮೂವಿ ಸೂಪರ್ ಆಗಿದೆ. ಹೌದು. ಸೊ ನನಗನ್ಸಿದ್ದು ಏನಂದರೆ, ಸೊ ಈ ಮೂವಿಲಿ ತುಂಬ ಸೈಕಲಾಜಿಕಲ್ ಎಫೆಕ್ಟ್ ಇದೆ ಮತ್ತು ಸಿನಿಮ್ಯಾಟೋಗ್ರಫಿ ಇದೆ. ಹಾಗೆಯೇ ತುಂಬ ಮನುಷ್ಯನ ವಿಷಕಾರಿ ಅಂಶಗಳನ್ನು ಎತ್ತಿ ಹೇಳಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆಲೋಚನೆಗಳಿರುತ್ತೆ, ವಿವೇಚನೆಗಳಿರುತ್ತೆ. ಸೊ ಈ ಮೂವಿ ನೋಡಬೇಕಾದ್ರೆ ನೀವು ಯಾವುದೇ ರೀತಿ KGF ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಲೇಬೇಡಿ. KGF ಇಸ್ ಡಿಫ್ರೆಂಟ್, ಟಾಕ್ಸಿಕ್ ಇಸ್ ಡಿಫ್ರೆಂಟ್. ಅದರದ್ದೇ ಆದ ಸ್ಟೋರಿ ಲೈನಪ್ಪು, ಇದರದ್ದೇ ಆದ ಸ್ಟೋರಿ ಲೈನಪ್ಪು ಎರಡು ಬೇರೆ ಇದೆ. ಸೊ ನಮ್ಮ ಇನ್ನೊಬ್ಬರು ಕನ್ನಡಿಗರು ಏನು ಹೇಳ್ತಾರೆ ಕೇಳೋಣ. ಬಸ್ ಹೇಳಿ ಸರ್. ಇದು ಹಾಲಿವುಡ್ ಪಡ ಥರ ಹೋಗಿದೆ. ಹಿಂದೆ ಬನ್ನಿ. ಹಾಲಿವುಡ್ ಪಡ ಥರ ಹೋಗಿದೆ. ಏನೋ ಕನ್ನಡ ಮೂವಿ ನೋಡೋದಕ್ಕೆ ಬಂದ ಹಾಲಿವುಡ್ ಪಡ ಥರ ಇದೆ. ಅದು ಏನೋ ಸ್ವಲ್ಪ ಫ್ಯಾಮಿಲಿ ಸ್ಟೋರಿ ಇಟ್ಕೊಂಡು ಸ್ವಲ್ಪ ಹೋಗ್ಬೋದಾಯ್ತು. ಫುಲ್ ಫೈಟ್ ಸೀನ್ ಇದೆ, ಅದೆಲ್ಲ ಇದ್ರೆ ಚೆನ್ನಾಗಿರೋದು. ಫೈಟ್ ಸೀನ್ ಇದೆ, ಅದೇ ಹಾಲಿವುಡ್ ತರ ಇದೆ. ಸೊ ಇಲ್ಲಿ ಕುವೈತಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ದೇಶಕ್ಕೆ ಕೆಲವೊಂದು ಕಟ್ ಆಗಿದೆ. ಸೊ ಅದೇ ಆ ಸೀನ್ಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ನಮಗೆಲ್ಲ ಆ ಸೀನ್ಗಳು ಇದ್ದಿದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರೋದು. ಅದೇ ನಮಗೆ ಆ ಸೀನ್ಗಳನ್ನು ಅರ್ಥ ಆಗುತ್ತೆ ನಿಮಗೆ ಯಾವ ಸೀನ್ ಅಂತ. ಸೊ ಈ ನಮ್ಗೆ ಆ ಸೀನ್ ನೋಡ್ಬೇಕಂದ್ರೆ ನಾವು ಊರಲ್ಲೇ ಬಂದು ನೋಡ್ಬೇಕು. ಸೊ ಆ ಸೀನ್ಗಳೆಲ್ಲ ಮಿಸ್ ಮಾಡ್ಕೊಂಡಿರೋ ನಮ್ಮ ಹುಡುಗರೆ ನೋಡಿ ಇಲ್ಲಿ ಫೀಲ್ ಅಲ್ಲಿ ಇದಾರೆಲ್ಲ. ಅದೇ ಆ ಸೀನ್ಗಳು ಅರ್ಥ ಆಗುತ್ತೆ ನಿಮ್ಗೆ ಯಾವ ಸೀನ್ ಅಂತ. ಫಿಲಮ್ ಅಂದ್ಮೇಲೆ ಆಕ್ಚುಲಿ ಒಂದು ಅಡಲ್ಟ್ ಸೀನ್ ಇರ್ಲೇಬೇಕು. ಅದೆಲ್ಲ ಕತ್ತರಿಸ್ಬಿಟ್ಟವ್ರೆ. ನನಗೆ ಅದೇ ಫೀಲ್ ಹಾಕಿರೋದ್ರಿಂದ ನಮ್ಗೆ ಸ್ವಲ್ಪ ಫೀಲ್ ಆಯ್ತು. ನಾವೆಲ್ಲ ಯೂತ್ಸ್ ಅಲ್ವಾ, ಇನ್ನು ಮದುವೆ ಬೇರೆ ಆಗಿಲ್ಲ, ಅರ್ಥ ಆಗುತ್ತೆ. ನಮ್ಮ ಒಳಗಿನ ಫೀಲಿಂಗ್ಸ್ ಟಾಕ್ಸಿಕ್ ಅಲ್ಲಿ ನಾವು ಟಾಕ್ಸಿಕ್ ನ ಮೇನ್ ಕಂಟೆಂಟ್ ನೋಡ್ಲಿಲ್ಲ, ಅದಂಚೂರು ನೋಡ್ಬೇಕಿತ್ತು. ನಮ್ಮ ಹುಡುಗ ಪಚ್ಚಿ ಅದಕ್ಕೆ ಬೇಜಾರಾಗೋನೆ, ಸೀನ್ ನೋಡ್ಲಿಲ್ವಲ್ಲ ಅಂತ. ಸ್ವಲ್ಪ ಇಲ್ಲಿ ಇವ್ರು ಬೇಜಾರು ಮಾಡೋವ್ರೆ. ತೊಂದ್ರೆ ಇಲ್ಲ. ಮೂವಿ ಸಿನಿಮಾಟೋಗ್ರಫಿ ಮಾತ್ರ ಅದ್ಭುತವಾಗಿ ಬಂದಿದೆ. ಈ ಮೂವಿ ಬಗ್ಗೆ ಮಾತಾಡಂಗಿಲ್ಲ, ಚೆನ್ನಾಗಿಲ್ಲ ಅಂತ ಅಲ್ಲ. ಮೂವಿ ಇದನ್ನ ಅರ್ಥ ಮಾಡ್ಕೊಂಡು ಅರ್ಗಿಸ್ಕೊಳ್ಳೋದಿದೆಯಲ್ಲ, ಆ ಒಂದು ಮೆಚೂರಿಟಿ, ಆ ಒಂದು ಸೆನ್ಸಿಬಿಲಿಟಿ ಎಲ್ರಿಗೂ ಬೇಕಾಗುತ್ತೆ. ಸೊ ಅದೊಂದು ಅಂಶ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ತುಂಬ ಎಫರ್ಟ್ ಹಾಕಿ ತೆಗ್ದಿರೋ ಮೂವಿ. ಈ ಥರ ಒಂದು ವಿಜುವಲ್ಸು, ಸಿನಿಮಾಟೋಗ್ರಫಿ ನಾವು ಕನ್ನಡದಲ್ಲಿ ಇದುವರೆಗೂ ನಮ್ಮ ಯಾವ ಚಿತ್ರದಲ್ಲಿ ಬಂದಿಲ್ಲ. ಈವನ್ KGF ಕೂಡ ಇಂಥ ಅದ್ಭುತವಾದ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಸಿನಿಮಾಟೋಗ್ರಫಿ ಮಾಡಿಲ್ಲ. ಆದರೆ ಆ ಸ್ಟೋರಿನೇ ಡಿಫ್ರೆಂಟು, ಈ ಸ್ಟೋರಿನೇ ಡಿಫ್ರೆಂಟು. ಸೊ ಕಂಪ್ಯಾರಿಸನ್ ಮಾಡಿಕೊಂಡು ಮೂವಿ ನೋಡಬೇಡಿ. ಇದನ್ನು ಇದೇ ವೇನಲ್ಲಿ ನೋಡಿ, ಅದನ್ನು ಅದೇ ವೇನಲ್ಲಿ ನೋಡಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಟಾಕ್ಸಿಕ್ ಮೂವಿ ಲಾಗು. ಸೊ ಐ ಹೋಪ್ ನೀವೆಲ್ಲ ಹೋಗಿ ಥಿಯೇಟ್ರಿಗೆ ಮೂವಿ ನೋಡಿ ಎಂಜಾಯ್ ಮಾಡಿ. ಸೊ ನಾವಿವತ್ತು ಇಲ್ಲಿ ಎಂಜಾಯ್ ಮಾಡಿದ್ದೀವಿ. ಸೊ ಎಲ್ರಿಗೂ ನಮಸ್ಕಾರ.